ಸಿಎಂ ವಿರುದ್ಧ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗೋದಕ್ಕೆ ಕ್ಷಣಗಣನೆ ಶುರುವಾಗಿದೆಯಾ ಅನ್ನೋ ಪ್ರಶ್ನೆ ಇದೆ. ಕಾರಣ ತೀರ್ಪು ಬಂದ 24 ಗಂಟೆ ಆದ್ರೂ ಕೂಡ ಎಫ್ಐಆರ್ ದಾಖಲಾಗ್ತಾ ಇಲ್ಲ ಅಂತ ದೂರುದಾರರು ಅಲವತ್ಕೊಳ್ತಾ ಇದ್ರು. ಇವತ್ತು ಹಾಗಾದ್ರೆ ಸಿಎಂ ಪಾಲಿಗೆ ಶುಕ್ರವಾರ ಶುಭ ಆಗುತ್ತಾ? ಹಿಂದೆ ಸಿಎಂ ವಿರುದ್ಧ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗುತ್ತಾ? ರಾತ್ರಿ ಲೋಕಾಯುಕ್ತದ ಕೈ ಸೇರಿದೆ ಕೋರ್ಟ್ನ ಆದೇಶದ ಪ್ರತಿ, ಸರ್ಟಿಫೈಡ್ ಕಾಪಿ ಇದೆಯಲ್ಲ, ಸೀಲು, ಸಿಗ್ನೇಚರ್, ಜಡ್ಜ್ದು ಸಿಗ್ನೇಚರು ಹಾಗೂ ಕೋರ್ಟ್ನ ಸೀಲು ಅದು ಸಿಕ್ಕಿದೆ. ಹೀಗಾಗಿ ಇವತ್ತು ಸಂಜೆ ಅಥವಾ ನಾಳೆ ಎಫ್ಐಆರ್ ದಾಖಲಾಗುವಂತಹ ಸಾಧ್ಯತೆ ಇದೆ. ಎಫ್ಐಆರ್ ಆಗದೇ ಇದ್ರೆ ದೂರುದಾರರು ಮತ್ತೊಮ್ಮೆ ಕೋರ್ಟ್ನ ಮೊರೆ ಹೋಗುವಂತಹ ಸಂಭವ ಇದೆ. ನಿನ್ನೆ ಅಷ್ಟೇ ನಾವು ಗಮನಿಸಿದ್ವಿ, ಸ್ನೇಹಮಯಿ ಕೃಷ್ಣ ಅವರು ಎಸ್ಪಿ ಕಚೇರಿಗೆ ಬಂದಂತ ಸಂದರ್ಭದಲ್ಲಿ ಅವ್ರ ಹತ್ರ ಇದ್ದಂತಹ ಆದೇಶದ ಪ್ರತಿಯನ್ನು ಕೊಡೋದಕ್ಕೆ ಮುಂದಾದ್ರು, ಹಿಂಬರಹವನ್ನ ಕೊಡೋಕೆ ಮುಂದಾದಾಗ ಎಸ್ಪಿನೇ ನಾಪತ್ತೆಯಾಗಿದ್ದಾರೆ. ಈ ಪ್ರಕರಣದಲ್ಲಿ ಇಲ್ಲಿ ತನಕ ಎಫ್ಐಆರ್ ಆಗ್ತಾ ಇಲ್ಲದೆ ಇರೋದು ನೋಡ್ತಾ ಇದ್ರೆ ಒಂದು ಮುಖ್ಯಮಂತ್ರಿಗಳಿಗೆ ಇಲ್ಲಿ ರಕ್ಷಣೆ ಕೊಡುವಂತಹ ಕೆಲಸವನ್ನ ಲೋಕಾಯುಕ್ತರೇ ಮಾಡ್ತಾ ಇದ್ದಾರೆ. ಹೀಗಿರ್ಬೇಕಾದ್ರೆ ಪಾರದರ್ಶಕ ತನಿಖೆಯನ್ನು ಹೆಂಗ್ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಅಂತೆಲ್ಲ ಅವರು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಹಾಗೂ ಪದೇ ಪದೇ ಎಸ್ಪಿಗೆ ಕಾಲ್ ಮಾಡ್ತಾ ಇದ್ದದನ್ನ ಗಮನಿಸಿದ್ವಿ. ವಾಟ್ಸ್ಆಪ್ ಕಾಲು, ವಿಡಿಯೋ ಕಾಲು, ಮೆಸೇಜು ಅಂತ ಅದು ಯಾವುದಕ್ಕೂ ಕೂಡ ರಿಪ್ಲೈ ಕೊಟ್ಟಿರಲಿಲ್ಲ ಎಸ್ಪಿ ಅನ್ನುವಂತಹ ಆರೋಪವನ್ನು ಕೂಡ ಅವರು ಮಾಡಿದ್ರು. ಮಾನ್ಯ ನ್ಯಾಯಾಲಯ ಆದೇಶ ಮಾಡಿದೆ. ಆ ಆದೇಶದ ಪ್ರಕಾರ ಇಲ್ಲಿ ಮೊಕದ್ದಮೆ ದಾಖಲು ಮಾಡಬೇಕಂತೇಳಿ ಬಂದಿದ್ದೀನಿ. ಎಚ್ಚೆತ್ತರಕ್ಕಾದ್ರೂ ಕೂಡ ಅವರು ಇಲ್ಲಿದ್ದಾರೆ ಅಂತೇಳಿ ಅವ್ರ ಕಚೇರಿ ಅಧಿಕಾರಿಗಳಲ್ಲಿ ಸಿಬ್ಬಂದಿ ಸ್ಪಷ್ಟ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಮತ್ತೆ ಸ್ವತಃ ಲೋಕಾಯುಕ್ತ ಎಸ್ ಪಿ ಅವರಿಗೆ ನಾನು ಅವ್ರ ವೈಯಕ್ತಿಕ ದೂರವಾಣಿ ಸಂಖ್ಯೆಗೆ ಮತ್ತೆ ಸರ್ಕಾರದ ನೀಡತಕ್ಕಂಥ ಅಧಿಕೃತ ದೂರವಾಣಿ ಸಂಖ್ಯೆಗೆ ಸಾಕಷ್ಟು ಕರೆ ಮಾಡ್ತಾ ಇದ್ದೀನಿ, ಸ್ವೀಕಾರ ಮಾಡ್ತಾ ಇಲ್ಲ. ಮತ್ತೆ SMS ಸಂದೇಶ ಮತ್ತೆ ವಾಟ್ಸ್ಆಪ್ ಸಂದೇಶ ಕಳಿಸಿದ್ರು ಕೂಡ ಅದು ಕೂಡ ಸ್ಪಂದಿಸ್ತಾ ಇಲ್ಲ. ಸೊ ಇದನ್ನೆಲ್ಲ ನೋಡಿದಾಗ ನನಗೆ 3 ರೀತಿಯ ಅನುಮಾನ ಬರ್ತದೆ. ಮೊದಲನೇದಾಗಿ ಸಿದ್ದರಾಮಯ್ಯ ಅವರಿಗೆ ಏನು ನಮ್ದು ಒಂದು ಆದೇಶ ಆಗಿದೆ, ಆದೇಶಕ್ಕೆ ತಡೆಯಾಜ್ಞೆ ಸಿಗಬೇಕು ಅನ್ನೋ ಕಾರಣಕ್ಕೆ ಉದ್ದೇಶಪೂರ್ವಕವಾಗಿ ಮೈಸೂರು ಲೋಕಾಯುಕ್ತ SP ನಾಪತ್ತೆ ಆಗಿರ್ಬೋದು, ಅಥವಾ ಸಿದ್ದರಾಮಯ್ಯ ಅಭಿಮಾನಿಗಳಾಗಲಿ ಅಥವಾ ಅವ್ರ ಕಡೆಯವರಾಗಲಿ ಅವ್ರನ್ನ ಅಕ್ರಮ ಬಂಧನದಲ್ಲಿ ಇಟ್ಟಿರ್ಬೋದು, ಅಥವಾ